MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇದು ಬೆಂಗಳೂರಿನ ಖಾಸಗಿ ಸ್ಥಳದಲ್ಲಿ ಸಚಿವರು ಒಟ್ಟೊಟ್ಟಿಗೆ ಮೀಟಿಂಗ್ ಅನ್ನು ಕೂಡ ಶುರುವಿಟ್ಕೊಳ್ತಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು, ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಪ್ರತ್ಯೇಕವಾಗಿ ಸಭೆ ಮಾಡಿರುವಂತಹ ಮೂವರು ಸಚಿವರಾದಂತಹ ಪರಂ ಹಾಗೆ ಸತೀಶ್ ಜಾರಕಿಹೊಳಿ 1-to-1 ಸಭೆಯನ್ನ ನಡೆಸಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ಕಾಂಗ್ರೆಸ್ ಸಚಿವರ ಮೀಟಿಂಗ್ ಕೂಡ ಜೋರಾಗಿ ನಡೀತಾ ಇದೆ. ಡಾಕ್ಟರ್ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಹಾಗೆ ಮಹದೇವಪ್ಪ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಸುದೀರ್ಘ ಚರ್ಚೆಯನ್ನ ನಡೆಸ್ತಾ ಇದ್ದಾರಂತೆ ಸಚಿವರು. ಭಾರಿ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಕೈ ಸಚಿವರ ಏಕಾಏಕಿ ಭೇಟಿ, ಚರ್ಚೆ. 13ನೇ ತಾರೀಕಿನಂದು ಔತಣಕೂಟವನ್ನ ಸಿಎಂ ಏರ್ಪಡಿಸಿರುವಂತಹ ಬೆನ್ನಲ್ಲೇ ಕಾಂಗ್ರೆಸ್ನ ನಾಯಕರು ಒಟ್ಟೊಟ್ಟಿಗೆನೇ ಇಲ್ಲಿ ಮೀಟಿಂಗ್ ಅನ್ನ ಮಾಡೋದಕ್ಕೆ ಶುರುವಿಟ್ಕೊಂಡಿದ್ದಾರೆ. ಮಹದೇವಪ್ಪ ಹಾಗೆ ಪರಂ, ಸತೀಶ್ ಜಾರಕಿಹೊಳಿ ಮೂವರು ಕೂಡ ಒಟ್ಟೊಟ್ಟಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಸುದೀರ್ಘವಾದಂತಹ ಮಾತುಕತೆ ಕೂಡ ಇಲ್ಲಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 13ನೇ ತಾರೀಕಿನಂದು ಔತಣಕೂಟಕ್ಕೆ ಸಿಎಂ ಆಹ್ವಾನ ಕೊಟ್ಟಿರೋದ್ರಿಂದಾಗಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಕೂಡ ಹೆಚ್ಚಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಈಗ ಇಲ್ಲಿವರೆಗೂ ಕೂಡ ಶಾಂತವಾಗಿದ್ದಂತಹ ಈ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಸಂಪುಟ ಸರ್ಜರಿಗೆ ಒಂದು ಮೇಜರ್ ಸರ್ಜರಿ ಮಾಡೋದಕ್ಕೆ ಸಿಎಂ ಮುಂದಾದಂತೆ ಕಾಣ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಒಂದ್ ಕಡೆ ಔತಣಕೂಟ ಕರೆದಿರುವಂತಹ ಬೆನ್ನಲ್ಲೇ ಬೇರೆ ಬೇರೆ ನಾಯಕರು ಕೂಡ ಒಟ್ಟಾಗಿ ಸೇರಿ ಇಲ್ಲಿ ಮಾತುಕತೆಯನ್ನ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಬದಲಾವಣೆಗಳಾಗಬಹುದು, ಯಾರಿಗೆ ಸಿಹಿ ಯಾರಿಗೆ ಕಹಿ ಉಣ್ಬಹುದು? ಶಕುಂತಲಾ, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಚಟುವಟಿಕೆಗಳು, ಗರಿಗೆದರುವಂತಹ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ. ಅಕ್ಟೋಬರ್ 13ನೇ ತಾರೀಕಿನಿಂದಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಒಂದು ಔತಣಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಔತಣಕೂಟದ ಹಿಂದೆ ಸಚಿವ ಸಂಪುಟ ಪುನರ್ರಚನೆಯ ತಂತ್ರಗಾರಿಕೆ ಇದೆ ಅನ್ನುವಂತಹ ವಿಶ್ಲೇಷಣೆಗಳಿದ್ದಾವೆ. ನವೆಂಬರ್ ತಿಂಗಳ ಒಳಗಾಗಿ ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿಯೇ ಹೊಸ ತಂಡವನ್ನ ಕಟ್ಟಿಕೊಂಡು ಬೆಳಗಾವಿಯ ಅಧಿವೇಶನವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಲೆಕ್ಕಾಚಾರ ಹಾಕಿದಂತೆ ಕಾಣ್ತಾ ಇದೆ. ಇದಕ್ಕೆ ಪೂರಕವಾಗಿಯೇ ನಿನ್ನೆ ದೆಹಲಿಯ KC ವೇಣುಗೋಪಾಲ್ ಅವರ ಜೊತೆಗೂ ಕೂಡ ಸಿದ್ದರಾಮಯ್ಯನವರು ಮಾತುಕತೆಯನ್ನ ನಡೆಸಿದ್ದಾರೆ. ಬಿಹಾರ ಚುನಾವಣೆ ಬಳಿಕ ತಕ್ಷಣಕ್ಕೆ ರಾಜ್ಯದ ಸಚಿವ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು. ಕೇವಲ 8ರಿಂದ 10 ಮಂದಿ ಸಚಿವರನ್ನ ಮಾತ್ರವಲ್ಲ, 15ರಿಂದ 20 ಮಂದಿ ಸಚಿವರನ್ನ ಬದಲಾಯಿಸಬೇಕು ಅನ್ನೋ ಬಗ್ಗೆ ದೊಡ್ಡ ಮಟ್ಟಿಗಿನ ಮಾತುಕತೆಗಳು ನಡೀತಾ ಇದ್ದಾವೆ. ಈ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇದ್ದ ಹಾಗೆ ಇದೀಗ ಸಚಿವರ ಪ್ರತ್ಯೇಕ ಸಭೆಗಳು ಕೂಡ ಜೋರಾಗಿ ನಡೀತಾ ಇದ್ದಾವೆ. ಇವತ್ತು ಒಂದು ಖಾಸಗಿ ಹೋಟೆಲ್ನಲ್ಲಿ, ಖಾಸಗಿ ಸ್ಥಳದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಹಾಗೂ HC ಮಹದೇವಪ್ಪ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ದು ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮತ್ತು ಒಂದು ನಿರ್ಣಾಯಕ ಮೀಟಿಂಗ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ 3-4 ಆಸ್ಪೆಕ್ಟ್ ನಿಂದ ಇವತ್ತು ಕಾಂಗ್ರೆಸ್ನ ಬೆಳವಣಿಗೆಗಳು ಅತ್ಯಂತ ಪ್ರಮುಖ ಆಗ್ತವೆ. ಒಂದು, ಸಚಿವ ಸಂಪುಟ ಪುನರ್ರಚನೆ ಆಗಿದ್ದೇ ಆದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಅಂತ ಸಂದರ್ಭದಲ್ಲಿ KPC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೂ ಕೂಡ ಕೆಲವೊಂದಿಷ್ಟು ಮಂದಿ ನಾಯಕರು ಪಟ್ಟು ಹಿಡಿದು ಕೂರುವಂತಹ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದ ಹಾಗೆ ಮತ್ತು ಪರಮೇಶ್ವರ್ ಅವರು ಕೂಡ ಅದಕ್ಕೆ ದನಿಗೂಡಿಸಿದ ಹಾಗೆ ಪವರ್ ಶೇರಿಂಗ್ ಇದೆಯೋ ಇಲ್ವೋ ಅನ್ನೋ ಬಗ್ಗೆ ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸುವಾಗಿ ಹೇಳಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಒತ್ತಡವನ್ನು ಹಾಕಿದ್ರು. ಆ ಹೇಳಿಕೆಗಳ ಬೆನ್ನಲ್ಲೇ ಇದೀಗ ಪ್ರತ್ಯೇಕವಾಗಿ ನಡೆದಂತಹ 3 ಸಚಿವರ ಮಾತುಕತೆ ಏನಿದೆ, ಇದು ಎಲ್ಲ ಒಂದ್ ಕಡೆ ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಕ್ಲಾರಿಟಿ ಕೊಡೋದಕ್ಕೆ ತಮ್ಮ ತಂತ್ರಗಾರಿಕೆ ಏನು ಅನ್ನುವಂಥದ್ದನ್ನ ಈ 3 ಸಚಿವರು ಮಾಡಿದಂತೆ ಕಂಡು ಬರ್ತಾ ಇದೆ. ಅಕಸ್ಮಾತ್ ಸಚಿವ ಸಂಪುಟ ಪುನರ್ರಚನೆ ನವೆಂಬರ್ ತಿಂಗಳಲ್ಲಿ ಆಗಿದ್ದೆ ಆದ್ರೆ ಅದು ನಾಯಕತ್ವ ಬದಲಾವಣೆ ಇಲ್ಲ, CM ಬದಲಾವಣೆ ಇಲ್ಲ, DCM DK ಶಿವಕುಮಾರ್ ಅವರು DCM ಆಗಿಯೇ ಮುಂದುವರಿತಾರೆ ಅನ್ನುವಂತ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಅದಾದ ಬಳಿಕ KPC ಅಧ್ಯಕ್ಷ ಸ್ಥಾನದ ವಿಚಾರ ಏನು ಅನ್ನುವಂಥದ್ದು ಕೂಡ ಮುನ್ನೆಲೆಗೆ ಬರುವಂತಹ ಸಾಧ್ಯತೆ ಇದೆ. ಈ ಎಲ್ಲ ತಂತ್ರಗಾರಿಕೆಯ ಭಾಗವಾಗಿಯೇ ಸಿದ್ದರಾಮಯ್ಯನವರು ಈಗಾಗಲೇ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಔತಣಕೂಟವನ್ನ ಆಯೋಜನೆ ಮಾಡುವ ಮೂಲಕ ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ರೆ, ಮುಂಬರುವಂತಹ ತಂತ್ರಗಾರಿಕೆಯನ್ನ ಅಕಸ್ಮಾತ್ ಅತ್ಯಂತ ಪ್ರಮುಖವಾದಂತಹ ಹಿರಿಯ ಸಚಿವರನ್ನೇ ಸಂಪುಟದಿಂದ ಕೈಬಿಟ್ಟಿದ್ದೆ ಆದ್ರೆ ತಂತ್ರಗಾರಿಕೆ ಏನಿರಬೇಕು ಮತ್ತು ಅಧ್ಯಕ್ಷ ಸ್ಥಾನ KPC ಬದಲಾಗಬೇಕು ಅನ್ನೋದಾದ್ರೆ ಯಾವ ನಾಯಕರನ್ನ, ಯಾವ ಸಮುದಾಯವನ್ನ ಪರಿಗಣಿಸೋದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಒಂದು ಸುದೀರ್ಘ ಚರ್ಚೆಯಾದಂತೆ ಕಂಡು ಬರ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, 5 ವರ್ಷ ನಾನೇ CM ಆಗಿರ್ತೀನಿ ಅನ್ನುವಂತ ಮಾತನ್ನ ಖಡಾಖಂಡಿತವಾಗಿ ಹೇಳ್ತಾನೆ ಬಂದಿದ್ದಾರೆ. ಇದೀಗ ದಲಿತ ಸಚಿವರು, ಅಹಿಂದ ಸಚಿವರ ಪ್ರತ್ಯೇಕ ಸಭೆ ಕೂಡ ಇದಕ್ಕೆ ಪೂರಕವಾಗಿಯೇ ಇದ್ದಂತೆ ಕಂಡು ಬರ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಪ್ರತ್ಯೇಕ ಸಭೆಗಳಾಗ್ತಿದಾವೆ ಅನ್ನುವಂಥದ್ದು ಕೂಡ ಸದ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ಆಗುತ್ತೆ. ಮತ್ತು DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಮತ್ತು ನವೆಂಬರ್ ಡಿಸೆಂಬರ್ ವೇಳೆಗೆ DCM ಅವರು ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಹುದ್ದೆಗೆ ಪದೋನ್ನತಿಯನ್ನು ಹೊಂತಾರೆ ಅಂತ ಅವರ ಬೆಂಬಲಿಗ ಶಾಸಕರು ಸಾಕಷ್ಟು ಬಾರಿ ಪದೇ ಪದೇ ಹೇಳ್ಕೊಂಡೇ ಬಂದಿದ್ದಾರೆ. ಇದೀಗ ದಲಿತ ಸಚಿವರು ಮತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹ ಈ ತಂತ್ರಗಾರಿಕೆ ಎಲ್ಲ ಒಂದು ಕಡೆ ನವೆಂಬರ್ ಕ್ರಾಂತಿಯ
ಬೀಜ ಬಿತ್ತಿದಂತೆ ಕಂಡು ಬರ್ತಾ ಇದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.